ಹಲೋ ಸ್ನೇಹಿತರೆ, ನಾವು ಇದನ್ನ HTML ಟ್ಯುಟೋರಿಯಲ್ಸ್ ಇನ್ ಕನ್ನಡ ಲೆಸನ್ ನಂಬರ್ 20 ಅಲ್ಲಿ ಇದ್ದೀವಿ. ನಾವು ಇದನ್ನ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ HR ಟ್ಯಾಗ್ ಹಾಗೆ ಮಾರ್ಕೆಟ್ ಟ್ಯಾಗ್ ಅಂತೇಳಿ. ಈ HR ಟ್ಯಾಗ್ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ವೆಬ್ ಪೇಜ್ ಅಲ್ಲಿ ಒಂದು ಹಾರಿಜೆಂಟಲ್ ಆಗಿ ಒಂದು ಲೈನ್ ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಈ ಮಾರ್ಕೆಟ್ ಟ್ಯಾಗ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಈ ಮಾರ್ಕೆಟ್ ಟ್ಯಾಗ್ ಒಳಗಡೆ ಏನ್ ಟೆಕ್ಸ್ಟ್ ಫಿಲ್ ಮಾಡ್ತೀವಲ್ಲ ಅದೆಲ್ಲ ಆ ಟೆಕ್ಸ್ಟ್ ಅನ್ನೋದು ಮೂವ್ ಆಗುತ್ತೆ. ಇದೆಲ್ಲ ಯಾವ ರೀತಿ HTML ಅಲ್ಲಿ ಕೋಡಿಂಗ್ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣಂತೆ. ನಾನು ಇಲ್ಲಿ ಫಸ್ಟ್ ನೋಟ್ ಪ್ಯಾಡ್ ನ ಓಪನ್ ಮಾಡಿದ್ದೀನಲ್ಲ, ಹಾಗೆ ಇಲ್ಲಿ HTML ಬಾಡಿ ಟ್ಯಾಗ್ ನ ಹಾಕ್ತೀನಿ. ಅದೇ ರೀತಿ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡಿ HTML ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ನಾನು ಇಲ್ಲಿ ಫಸ್ಟ್ HR ಟ್ಯಾಗ್ ನ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ HR ಅಂತಂದ್ರೆ ಹಾರಿಜೆಂಟಲ್ ರೂಲ್ ಅಂತೇಳಿ, ಅಂದ್ರೆ ವೆಬ್ ಪೇಜಸ್ ಅಲ್ಲಿ ಹಾರಿಜೆಂಟಲ್ ಆಗಿ ಒಂದು ರೂಲ್ ಹಾಕುತ್ತೆ, ಅಂದ್ರೆ ಲೈನ್ ನ ಹಾಕುತ್ತೆ. ಈ ರೀತಿ ಲೈನ್ ನ ನಾವು ಹಾಕೋದ್ರಿಂದ ಕಂಟೆಂಟ್ ನ ಸಪರೇಟ್ ಮಾಡ್ಕೋಬಹುದು. ಅದು ಯಾವ ರೀತಿ ಕಂಟೆಂಟ್ ನ ಸಪರೇಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳೋದಾದ್ರೆ ಇಲ್ಲಿ ನಾನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಬರ್ದಿರ್ತೀನಿ ನೋಡ್ರಿ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಬರ್ದಿದ್ದೀನಲ್ಲ, ಇದ್ರ ತೆಳಗಡೆ ನಾನು HR ಅಂತೇಳಿ ಟ್ಯಾಗ್ ನ ಹಾಕ್ತೀನಿ. ಈ ರೀತಿ HR ಟ್ಯಾಗ್ ನ ಹಾಕಿದ್ಮೇಲೆ ಈ ನೋಟ್ ಪ್ಯಾಡ್ ನ ನಾನು ಸೇವ್ ಮಾಡ್ಕೊಂತೀನಿ. ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ತಗೊಂಡು ಹಾಗೆ ಇಲ್ಲಿ ಡೆಸ್ಕ್ಟಾಪ್ ನಲ್ಲಿ ಫೋಲ್ಡರ್ ಇಟ್ಟಿದ್ನಲ್ಲ HTML ಟ್ಯುಟೋರಿಯಲ್ಸ್ ಅಂತೇಳಿ, ಇದ್ರ ಒಳಗಡೆ lesson20.html ಅಂತೇಳಿ ಸೇವ್ ಮಾಡ್ತೀನಿ. ಈ ರೀತಿ ಸೇವ್ ಮಾಡಿದ್ದೀನಲ್ಲ, ಈ ಫೋಲ್ಡರ್ ಒಳಗಡೆ ಓಪನ್ ಮಾಡ್ತೀನಿ ನೋಡಿ lesson20 ಅನ್ನೋ ಫೈಲ್ ನ. ಈ ರೀತಿ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ ಓಪನ್ ಮಾಡಿದ್ದೀನಲ್ಲ, ಇಲ್ಲಿ ನೋಡ್ತಿರ್ಬೋದು ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆ, ಹಾಗೆ ಅದ್ರ ತೆಳಗಡೆ ಒಂದು ಲೈನ್ ಇದೆ. ಈ ರೀತಿ ನಾವು ಹಾರಿಜೆಂಟಲ್ ಆಗಿ ಒಂದು ಲೈನ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ HR ಅನ್ನೋ ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ HR ಅನ್ನೋ ಟ್ಯಾಗ್ ನ ನಾವು ಎಷ್ಟು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನಾನು ಹಲೋ ಅಂತೇಳಿ ಬರಿತೀನಿ ನೋಡ್ರಿ. ಈ ರೀತಿ ಹಲೋ ಅಂತ ಬರೆದು ಅಲ್ಲೊಂದು HR ಅನ್ನೋ ಟ್ಯಾಗ್ ನ ಕೊಡ್ತೀನಿ. ಅದೇ ರೀತಿ ಇಲ್ಲಿ ವರ್ಲ್ಡ್ ಅಂತೇಳಿ ಬರಿತೀನಿ, ಹಾಗೆ ಅದ್ರ ತೆಳಗಡೆ HR ಅನ್ನೋ ಟ್ಯಾಗ್ ನ ಕೊಡ್ತೀನಿ. ಇದನ್ನ ಕಂಟ್ರೋಲ್ S ಅಂತ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಔಟ್ಪುಟ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ತೆಳಗಡೆ ಒಂದು ಲೈನ್ ಕ್ರಿಯೇಟ್ ಆಗಿದೆ, ಹಾಗೆ ಹಲೋ ತೆಳಗಡೆ ಒಂದು ಲೈನ್ ಕ್ರಿಯೇಟ್ ಆಗಿದೆ, ಇಲ್ಲಿ ವರ್ಲ್ಡ್ ತೆಳಗಡೆ ಒಂದು ಲೈನ್ ಕ್ರಿಯೇಟ್ ಆಗಿದೆ. ಈ ರೀತಿ ನೀವು HR ಅನ್ನೋ ಎಷ್ಟು ಟ್ಯಾಗ್ ಆಗ್ತಿರಲ್ಲ ಅಷ್ಟು ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ನೀವು ಈ HR ಟ್ಯಾಗ್ ಗೆ ಕಲರ್ ಕೂಡ ಕೊಟ್ಕೋಬಹುದು. ಯಾವ ರೀತಿ ಅಂತಂದ್ರೆ ಇಲ್ಲಿ ನಾನು HR ಟ್ಯಾಗ್ ಒಳಗಡೆ ಕಲರ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ರೆಡ್ ಅಂತ ಹೇಳಿ ಕೊಡ್ತೀನಿ. ಹಾಗೆ ಈ ಸೆಕೆಂಡ್ ಲೈನ್ ಗೆ ಕಲರ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಬ್ಲೂ ಅಂತ ಹೇಳಿ ಕೊಡ್ತೀನಿ. ಹಾಗೆ ಈ ಥರ್ಡ್ ಲೈನ್ ಗೆ ಕಲರ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಗ್ರೀನ್ ಅಂತ ಹೇಳಿ ಕೊಟ್ಟಿರ್ತೀನಿ. ಇವಾಗ ಕಂಟ್ರೋಲ್ S ಅಂತ ಪ್ರೆಸ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ 3 ಲೈನ್ ಬಂದಿದೆ. ಹಾಗೆ ನಾನು ಯಾವ ಕಲರ್ ಕೊಟ್ಟಿದ್ನಲ್ಲ ಆ ಕಲರ್ ಇಲ್ಲಿ ಔಟ್ಪುಟ್ ಅಲ್ಲಿ ಬಂದಿದೆ, ಅಂದ್ರೆ ರೆಡ್, ಬ್ಲೂ, ಗ್ರೀನ್ ಈ ತರ 3 ಕಲರ್ ಬಂದಿದೆ. ಈ ರೀತಿ ನೀವು ಈ ಲೈನ್ ಗೆ ಕಲರ್ ಕೂಡ ಕೊಟ್ಕೋಬಹುದು. ಅದೇ ರೀತಿ ಈ ಲೈನ್ ಅನ್ನೋದು ಫುಲ್ ಬಂದಿದೆಯಲ್ಲ, ಒಂದು ಪೇಜ್ ಅಲ್ಲಿ ಫುಲ್ ಬಂದಿದೆಯಲ್ಲ, ನನಗೆ ಇದು ಆಫ್ ಬರ್ಬೇಕು, ಅಂದ್ರೆ ಅರ್ಧ ಮಾತ್ರ ಬರ್ಬೇಕು ಈ ಲೈನ್ ಅನ್ನೋದು ಅಂತಂದ್ರೆ ನಾವು ವಿಡ್ತ್ ಅನ್ನೋದು ಕೊಡ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ಲೈನ್ ಅಲ್ಲಿ ನಾನು ವಿಡ್ತ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ 300 ಅಂತ ಹೇಳಿ ಕೊಡ್ತೀನಿ. ಹಾಗೆ ಇದನ್ನ ಕಂಟ್ರೋಲ್ S ಅಂತ ಪ್ರೆಸ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಈ ಲೈನ್ ಅನ್ನೋದು ಅರ್ಧ ಬಂದಿದೆ, ಅಂದ್ರೆ ಸೆಂಟರ್ ಅಲ್ಲಿ ಅರ್ಧ ಬಂದಿದೆ. ಈ ರೀತಿ ನೀವು ಹಾರಿಜೆಂಟ್ ಟ್ಯಾಗ್ ಅಲ್ಲಿ ವಿಡ್ತ್ ಅನ್ನೋದು ಕೊಡೋದ್ರಿಂದ ಈ ಲೈನ್ ನ ಹಾಫ್ ಕೂಡ ಮಾಡ್ಕೋಬಹುದು. ಅದೇ ರೀತಿ ಇದು ಸೆಂಟರ್ ಅಲ್ಲಿ ಬಂದಿದೆಯಲ್ಲ, ನನಗೆ ಈ ಲೈನ್ ಅನ್ನೋದು ಲೆಫ್ಟ್ ಸೈಡ್ ಬರ್ಬೇಕು ಅಂತಂದ್ರೆ ಇಲ್ಲಿ ನಾನು ಫಸ್ಟ್ HR ಟ್ಯಾಗ್ ಅಲ್ಲಿ ಅಲೈನ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ರೈಟ್ ಅಂತ ಹೇಳಿ ಕೊಡ್ತೀನಿ. ಈ ರೀತಿ ರೈಟ್ ಅಂತ ಕೊಟ್ಟಿನಿ ಅಂತಂದ್ರೆ ಕಂಟ್ರೋಲ್ S ಅಂತ ಪ್ರೆಸ್ ಮಾಡ್ತೀನಿ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಹಾರಿಜೆಂಟಲ್ ಈ ಲೈನ್ ಏನಿದೆಯಲ್ಲ ಅದು ರೈಟ್ ಸೈಡ್ ಬಂದಿದೆ. ಈ ರೀತಿ ನೀವು ಅಲೈನ್ ಈಕ್ವಲ್ ಟು ರೈಟ್ ಅಂತ ಕೊಡೋದ್ರಿಂದ ರೈಟ್ ಸೈಡ್ ನ ಕೊಟ್ಕೋಬಹುದು. ಅದೇ ರೀತಿ ಈ ಎರಡು ಲೈನ್ ನ ಲೆಫ್ಟ್ ಸೆಂಟರ್ ಅಂತ ಹೇಳಿ ಕೊಡ್ತೀನಿ ನೋಡ್ರಿ. ಇಲ್ಲಿ ವಿಡ್ತ್ 300 ಅಲೈನ್ ರೈಟ್ ಅಂತ ಇದೆಯಲ್ಲ, ಇದಿಷ್ಟನ್ನ ನಾನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಹಾಗೆ ಈ ಥರ್ಡ್ ಲೈನ್ ಅನ್ನು ಕೂಡ ಪೇಸ್ಟ್ ಮಾಡ್ತೀನಿ. ಇವಾಗ ಈ ಫಸ್ಟ್ ಲೈನ್ ಅಲ್ಲಿ ರೈಟ್ ಅಂತ ಇದೆಯಲ್ಲ, ಸೆಕೆಂಡ್ ಲೈನ್ ಅಲ್ಲಿ ಲೆಫ್ಟ್ ಅಂತ ಹೇಳಿ ಕೊಡ್ತೀನಿ. ಅದೇ ರೀತಿ ಈ ಥರ್ಡ್ ಲೈನ್ ಅಲ್ಲಿ ಸೆಂಟರ್ ಆಟೋಮೆಟಿಕ್ ಆಗಿ ಬರುತ್ತಲ್ಲ, ಈ ಅಲೈನ್ ನ ತೆಗೆದು ಬಿಡ್ತೀನಿ, ಈ ರೀತಿ ಡಿಲೀಟ್ ಮಾಡ್ಬಿಡ್ತೀನಿ. ಇವಾಗ ಕಂಟ್ರೋಲ್ S ಅಂತ ಪ್ರೆಸ್ ಮಾಡ್ಕೊಂಡು ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು ಫಸ್ಟ್ ಲೈನ್ ಅನ್ನೋದು ರೈಟ್ ಸೈಡ್ ಇದೆ, ಹಾಗೆ ಸೆಕೆಂಡ್ ಲೈನ್ ಅನ್ನೋದು ಲೆಫ್ಟ್ ಸೈಡ್ ಇದೆ, ಹಾಗೆ ಥರ್ಡ್ ಲೈನ್ ಸೆಂಟರ್ ಇದೆ. ಈ ರೀತಿ ನೀವು ಅಲೈನ್ ಕೂಡ ಮಾಡ್ಕೋಬಹುದು, ಹಾಗೆ ವಿಡ್ತ್ ನ ಕೂಡ ಸೆಟ್ ಮಾಡ್ಕೋಬಹುದು. ಅದೇ ರೀತಿ ನಾನು ಮಾರ್ಕೆಟ್ ಟ್ಯಾಗ್ ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ವರ್ಲ್ಡ್ ಅಂತ ಇದೆಯಲ್ಲ ಇದನ್ನ ತೆಗೆದು ಬಿಡ್ತೀನಿ. ಹಾಗೆ ಇಲ್ಲಿ ಮಾರ್ಕೆಟ್ ಟ್ಯಾಗ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಮಾರ್ಕೆಟ್ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು HTML ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತೇಳಿ ಕೊಡ್ತೀನಿ. ಈ ರೀತಿ ಮಾರ್ಕೆಟ್ ಟ್ಯಾಗ್ ಒಳಗಡೆ ಬರ್ದಿದ್ದೀನಲ್ಲ HTML ಇನ್ ಕನ್ನಡ ಚಾನಲ್ ಅಂತೇಳಿ. ಇವಾಗ ಈ ಸೆಕೆಂಡ್ HR ಟ್ಯಾಗ್ ನಲ್ಲಿ ವಿಡ್ತ್ ಅಲೈನ್ ಇದೆಯಲ್ಲ ಅವೆರಡನ್ನು ತೆಗೆದು ಬಿಡ್ತೀನಿ. ಹಾಗೆ ಥರ್ಡ್ ಲೈನ್ ಅಲ್ಲೂ ಕೂಡ ವಿಡ್ತ್ ಅಲೈನ್ ನ ತೆಗೆದು ಬಿಡ್ತೀನಿ. ಇವಾಗ ಕಂಟ್ರೋಲ್ S ಅಂತ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಔಟ್ಪುಟ್ ಅಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು HTML ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನೋದು ಆ ಟೆಕ್ಸ್ಟ್ ಏನಿದೆಯಲ್ಲ ಆ ಟೆಕ್ಸ್ಟ್ ಅಲ್ಲಿ ಮೂವ್ ಆಗ್ತಿದೆ. ಈ ಮೂವ್ ಆಗ್ತಿದೆ ಅಂತಂದ್ರೆ ನಾವು ಇಲ್ಲಿ ಮಾರ್ಕೆಟ್ ಟ್ಯಾಗ್ ಅನ್ನೋದು ಯೂಸ್ ಮಾಡಿದ್ವಲ್ಲ, ಅದರಿಂದ ಆ ಟೆಕ್ಸ್ಟ್ ಅನ್ನೋದು ಈ ರೀತಿ ಮೂವ್ ಆಗ್ತಿದೆ. ಈ ರೀತಿ ನಾವು ಸ್ಟೈಲಿಶ್ ಆಗಿ ಡಿಸೈನ್ ನ ಮಾಡ್ಕೋಬಹುದು. ಹಾಗೆ ಈ ನೋಟ್ ಪ್ಯಾಡ್ ಅಲ್ಲಿ ಈ ಕಲರ್ ನು ಕೂಡ ಬ್ಲೂ ಅಂತ ಹೇಳಿ ಕೊಡ್ತೀನಿ ನಾನು. ಎರಡು ಬ್ಲೂ ಅಂತ ಹೇಳಿ ಕೊಟ್ಟು ಇಲ್ಲಿ ಹಲೋ ತಳಗಡೆ ಕೆಲವೊಂದು ಬ್ರೇಕ್ ಟ್ಯಾಗ್ಸ್ ನ ಹಾಕ್ತೀನಿ. ಈ ರೀತಿ ಬ್ರೇಕ್ ಟ್ಯಾಗ್ಸ್ ನ ಹಾಕಿದ್ದೀನಲ್ಲ, ಈ ನೋಟ್ ಪ್ಯಾಡ್ ನ ಕಂಟ್ರೋಲ್ S ಅಂತ ಹೇಳಿ ಸೇವ್ ಮಾಡ್ಕೊಂಡು ಹಾಗೆ ಇಲ್ಲಿ ಔಟ್ಪುಟ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಈ ರೀತಿ ನಮ್ಮ ಕಂಟೆಂಟ್ ಅನ್ನೋದನ್ನ ತಳಗಡೆ ಮಾಡ್ಕೋಬಹುದು. ಹಾಗೆ ನಾನು ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆಯಲ್ಲ ಇದನ್ನ ಸೆಂಟರ್ ತಗೊಂಡ್ಬರ್ತೀನಿ. ಇಲ್ಲಿ ಸೆಂಟರ್ ಅನ್ನೋ ಟ್ಯಾಗ್ ಓಪನ್ ಮಾಡ್ತೀನಿ. ಹಾಗೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಆದ್ಮೇಲೆ ಸೆಂಟರ್ ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಇದಾದ್ಮೇಲೆ ಇಲ್ಲಿ ಹಲೋ ಅಂತಿದೆಯಲ್ಲ ಈ ಹಲೋನ ತೆಗೆದು ಬಿಡ್ತೀನಿ. ಹಾಗೆ ಇಲ್ಲಿ
ಈ ಹಲೋ ಪ್ಲೇಸ್ ಅಲ್ಲಿ ಒಂದು HR ಟ್ಯಾಗ್ ನ ಹಾಕಿ ಒಂದು ಸಿಂಪಲ್ ಆಗಿ ಲೈನ್ ನ ಬಿಡಿಸಿರ್ತೀನಿ. ಹಾಗೆ ಈ HR ಲೈನ್ ಇದೆಯಲ್ಲ ಇದನ್ನೆಲ್ಲ ತೆಗೆದು ಸಿಂಪಲ್ ಆಗಿ ಲೈನ್ ಅಷ್ಟೇ ಡ್ರಾ ಮಾಡಿರ್ತೀನಿ. ಇದನ್ನ ಕಂಟ್ರೋಲ್ S ಅಂತ ಹೇಳಿ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆ. ಹಾಗೆ ಇಲ್ಲಿ 2 ಲೈನ್ ಇದೆ. ಹಾಗೆ ಕೆಳಗಡೆ ಮಾರ್ಕೆಟ್ ಟ್ಯಾಗ್ ಅನ್ನೋದು ಯೂಸ್ ಮಾಡಿದಿನಲ್ಲ ಅದರಿಂದ ಆ ಕಂಟೆಂಟ್ ಅನ್ನೋದು ಹಾಗೆ ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕೆಳಗಡೆ 2 ಲೈನ್ ಇದೆಯಲ್ಲ ಆ 2 ಲೈನ್ ನಡುಕ ನಾವೇನಾದ್ರೂ ಮೆನು ಹಾಕಬೇಕು ಅಂತಿದ್ರೆ ಆ ಮೆನುನ ಹಾಕೋಬಹುದು, ಅಂದ್ರೆ ಹೈಪರ್ ಲಿಂಕ್ ನ ಹಾಕಬಹುದು. ಅದ ಯಾವ ರೀತಿ ಅಂತೇಳಿ ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ನಾನು 2 HR ಲೈನ್ ಇದೆಯಲ್ಲ ಈ 2 HR ಲೈನ್ ನಡುಕ ಒಂದು ಆಂಕರ್ ಟ್ಯಾಗ್ ನ ಹಾಕ್ತೀನಿ ನೋಡ್ರಿ. ಈ ರೀತಿ ಆಂಕರ್ ಟ್ಯಾಗ್ ಹಾಕಿ ಹಾಗೆ ಇಲ್ಲಿ ಆಂಕರ್ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಹಾಗೆ ಈ ಆಂಕರ್ ಟ್ಯಾಗ್ ನ ನಡುವೆ ನಾನು ಲೆಸನ್ 2 ಅಂತೇಳಿ ಬರ್ದಿರ್ತೀನಿ. ಅದೇ ರೀತಿ ಈ ಆಂಕರ್ ಟ್ಯಾಗ್ ನಲ್ಲಿ ಸ್ಪೇಸ್ ಕೊಟ್ಟು href ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ lesson2.html ಅಂತೇಳಿ ಹಾಕಿರ್ತೀನಿ. ಹಾಗೆ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. href ಅಂತಂದ್ರೆ ಹೈಪರ್ ಲಿಂಕ್ ರೆಫರೆನ್ಸ್ ಅಂತೇಳಿ. ಹಾಗೆ ಈ ಫೋಲ್ಡರ್ ಅಲ್ಲಿ ನೀವು ನೋಡ್ತಿರ್ಬೋದು ಲೆಸನ್ 2 ಅಂತ ಇದೆಯಲ್ಲ ಈ ಲೆಸನ್ 2 ಅಂತೇಳಿ ಕ್ಲಿಕ್ ಮಾಡಿದ್ರೆ ಈ ಲೆಸನ್ 2 ಪೇಜ್ ಅನ್ನೋದು ಓಪನ್ ಆಗುತ್ತೆ. ಹಾಗೆ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡ್ರಿ. 4 ಸಲ ಕಾಪಿ ಪೇಸ್ಟ್ ನ ಮಾಡ್ತೀನಿ. ಈ ರೀತಿ ಬಂದಿದೆಯಲ್ಲ ಇಲ್ಲಿ ಲೆಸನ್ 2 ಇರೋದನ್ನ 3 ಅಂತೇಳಿ ಮಾಡ್ತೀನಿ. ಹಾಗೆ ಇದನ್ನ 4 ಅಂತೇಳಿ ಮಾಡ್ತೀನಿ. ಹಾಗೆ ಈ ಲೆಸನ್ ನ 5 ಅಂತೇಳಿ ಮಾಡ್ತೀನಿ. ಹಾಗೆ ಇಲ್ಲಿ ಕೂಡ ನೇಮ್ ನ ಚೇಂಜ್ ಮಾಡ್ತೀನಿ ನೋಡ್ರಿ. ಲೆಸನ್ 3, ಲೆಸನ್ 4, ಲೆಸನ್ 5 ಅಂತೇಳಿ ಈ ರೀತಿ ಚೇಂಜಸ್ ಮಾಡಿದ್ದೀನಲ್ಲ ಈ ನೋಟ್ ಪ್ಯಾಡ್ ನಲ್ಲಿ ಕಂಟ್ರೋಲ್ S ಅಂತೇಳಿ ಪ್ರೆಸ್ ಮಾಡ್ಕೊಂಡು ಹಾಗೆ ಔಟ್ಪುಟ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಲೆಸನ್ 2, ಲೆಸನ್ 3, ಲೆಸನ್ 4, ಲೆಸನ್ 5 ಅಂತಿದೆಯಲ್ಲ ಇಲ್ಲಿ ಲೆಸನ್ 2 ಅಂತೇಳಿ ಕ್ಲಿಕ್ ಮಾಡಿದ್ರೆ ಲೆಸನ್ 2 ಅನ್ನೋ ಪೇಜ್ ಓಪನ್ ಆಗುತ್ತೆ. ಹಾಗೆ ನಾನು ಬ್ಯಾಕ್ ಸ್ಪೇಸ್ ಕ್ಲಿಕ್ ಮಾಡಿ ಇಲ್ಲಿ ಲೆಸನ್ 3 ಅಂತೇಳಿ ಪ್ರೆಸ್ ಮಾಡಿದ್ರೆ ಲೆಸನ್ 3 ಅನ್ನೋದು ಬರುತ್ತೆ. ಅದೇ ರೀತಿ ನಾನು ಬ್ಯಾಕ್ ಬರ್ತೀನಿ ನೋಡ್ರಿ. ಈ ರೀತಿ ನೀವು ಲೆಸನ್ 4 ನ ಹಾಗೆ ಲೆಸನ್ 5 ನ ಕೂಡ ಓಪನ್ ಮಾಡ್ಕೋಬಹುದು. ಹಾಗೆ ನಾನು ಈ ಲಿಂಕ್ ಅನ್ನೋದು ಸೆಂಟರ್ ನಲ್ಲಿ ಬರ್ಬೇಕಂತಂದ್ರೆ ಈ ಆಂಕರ್ ಟ್ಯಾಗ್ ಓಪನ್ ಮಾಡಿದ್ದೀನಲ್ಲ ಅದಕ್ಕಿಂತ ಮೇಲ್ಗಡೆ ನೀವು ಸೆಂಟರ್ ಅಂತೇಳಿ ಟ್ಯಾಗ್ ಓಪನ್ ಮಾಡ್ಕೊಂಡು ಹಾಗೆ ಈ ಆಂಕರ್ ಟ್ಯಾಗ್ ಕ್ಲೋಸಿಂಗ್ ತೆಳಗಡೆ ಸೆಂಟರ್ ಅಂತೇಳಿ ಕ್ಲೋಸ್ ಮಾಡ್ತೀನಿ. ಈ ರೀತಿ ಸೆಂಟರ್ ಅಂತ ಹಾಕಿದ್ದೀನಲ್ಲ ಇವಾಗ ಕಂಟ್ರೋಲ್ S ಅಂತೇಳಿ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಹಾಗೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಈ ರೀತಿ ನೀವು ಈ ಲಿಂಕ್ ನ ಸೆಂಟರ್ ಆಗಿ ತರಬಹುದು. ಹಾಗೆ ನೀವು ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆಯಲ್ಲ ಅದನ್ನ ಫಾಂಟ್ ಸೈಜ್ ದೊಡ್ಡದಾಗಬೇಕು ಅಂತಂದ್ರೆ ಇಲ್ಲಿ ನಾನು ಫಾಂಟ್ ಅನ್ನೋ ಟ್ಯಾಗ್ ನ ಓಪನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಫಾಂಟ್ ಅಂತೇಳಿ ಟ್ಯಾಗ್ ಓಪನ್ ಮಾಡಿ ಹಾಗೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಆದ್ಮೇಲೆ ಫಾಂಟ್ ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಅದೇ ರೀತಿ ಫಾಂಟ್ ಸೈಜ್ ನ ಕೊಡ್ಬೇಕಲ್ಲ ಇಲ್ಲಿ ಫಾಂಟ್ ಅಲ್ಲಿ ಸ್ಪೇಸ್ ನ ಕೊಟ್ಟು ಸೈಜ್ ಈಕ್ವಲ್ ಟು 30 ಅಂತೇಳಿ ಕೊಡ್ತೀನಿ. ಹಾಗೆ ಈ ಟೆಕ್ಸ್ಟ್ ಗೆ ಕಲರ್ ಕೊಡ್ಬೇಕಂದ್ರೆ ಇಲ್ಲಿ ಸ್ಪೇಸ್ ಕ್ಲಿಕ್ ಮಾಡಿ ಕಲರ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ರೆಡ್ ಅಂತೇಳಿ ಕೊಡ್ತೀನಿ. ಈ ರೀತಿ ಚೇಂಜಸ್ ಮಾಡಿದನಲ್ಲ ನೋಟ್ ಪ್ಯಾಡ್ ಅಲ್ಲಿ ಇದನ್ನ ಸೇವ್ ಮಾಡ್ಕೊಂಡು ಹಾಗೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಅದು ದೊಡ್ಡ ಅಕ್ಷರದಲ್ಲಿ ಬಂದಿದೆ ಯಾಕಂದ್ರೆ ಫಾಂಟ್ ಸೈಜ್ 30 ಅಂತ ಕೊಟ್ಟಿದ್ನಲ್ಲ. ಹಾಗೆ ಇದು ಕಲರ್ ರೆಡ್ ಆಗಿ ಬಂದಿದೆ ಯಾಕಂದ್ರೆ ನಾನು ರೆಡ್ ಕಲರ್ ಕೊಟ್ಟಿದ್ನಲ್ಲ ಅಲ್ಲಿ. ಹಾಗೆ ಅದ್ರ ಕೆಳಗಡೆ ಲೆಸನ್ 2, 3, 4 ಅಂತೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಈ ರೀತಿ HR ಟ್ಯಾಗ್ ನ ಹಾಕಿ ಹಾಗೆ ಅದ್ರ ಕೆಳಗಡೆ ಮಾರ್ಕೆಟ್ ಟ್ಯಾಗ್ ನ ಯೂಸ್ ಮಾಡಿದ್ದೀನಿ. ಈ ರೀತಿ ನೋಡ್ಕೊಂಡು ನೀವು ಒಂದು ಒಳ್ಳೆ ಡಿಸೈನ್ ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು HR ಟ್ಯಾಗ್ ನಲ್ಲಿ ಏನಿದೆ ಅಂತ ಹೇಳೋದಾದ್ರೆ ನೋ ಶೇಡ್ ಅಂತೇಳಿ ಇಲ್ಲಿ ನಾನು HR ಟ್ಯಾಗ್ ಓಪನ್ ಮಾಡಿದ್ದೀನಲ್ಲ ಇಲ್ಲಿ ನೋ ಶೇಡ್ ಅಂತೇಳಿ ಬರಿತೀನಿ. ಹಾಗೆ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು 2 ಲೈನ್ ಅಲ್ಲಿ ಡಿಫ್ರೆನ್ಸ್ ಇದೆ ನೋಡ್ರಿ. ಫಸ್ಟ್ ಒಂದು ಲೈನ್ ಅಲ್ಲಿ ನೋ ಶೇಡ್ ಅಪ್ಲೈ ಮಾಡಿದ್ದೀನಲ್ಲ ಅಲ್ಲಿ ಶೇಡ್ ಅನ್ನೋದು ಬಂದಿಲ್ಲ, ಅಂದ್ರೆ ಆ ನೆರಳು ಅನ್ನೋದು ಬಂದಿಲ್ಲ, ಅದಕ್ಕೋಸ್ಕರ ಈ ರೀತಿ ಬಂದಿದೆ. ಸ್ನೇಹಿತರೆ ಗೊತ್ತಾಯ್ತಲ್ಲ ನಿಮ್ಗೆ ಈ ರೀತಿ HR ಟ್ಯಾಗ್ ಅನ್ನೋದು ಕಂಟೆಂಟ್ ನ ಡಿವೈಡ್ ಮಾಡುತ್ತೆ, ಅಂದ್ರೆ ಕಂಟೆಂಟ್ ನ ಬೇರ್ಪಡಿಸುತ್ತೆ. ಹಾಗೆ ಈ ರೀತಿ ಮೆನುನ ಮಾಡಬೇಕು ಅಂತಂದ್ರೆ ಈ ರೀತಿ ಸಿಂಪಲ್ ಆಗಿ ಮೆನು ಕೂಡ ನೀವು ಡಿಸೈನ್ ನ ಮಾಡ್ಕೋಬಹುದು. ಹಾಗೆ ನಾವು ವೆಬ್ ಪೇಜ್ ಅಲ್ಲಿ ಮಾರ್ಕೆಟ್ ಟ್ಯಾಗ್ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತೇಳಿ ಈ ರೀತಿ ನಾವು ಕಂಪ್ಲೀಟ್ ಆಗಿ ವೆಬ್ ಪೇಜ್ ನ ಡಿಸೈನ್ ಮಾಡ್ಕೋಬಹುದು. ಹಾಗೆ ಹೆಚ್ಚಾಗಿ ಈ ವೆಬ್ ಪೇಜಸ್ ಅನ್ನೋದು ಡಿವಿಷನ್ ಟ್ಯಾಗ್ ನಲ್ಲಿ ಅಥವಾ ಟೇಬಲ್ ಟ್ಯಾಗ್ ನಲ್ಲಿ ಆಗುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ಇವನ್ನ ನಾವು ಯೂಸ್ ಮಾಡಿಲ್ಲ ಅಂತಂದ್ರೆ ಡಿಫ್ರೆಂಟ್ ಬ್ರೌಸರ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಸ್ಟೈಲ್ ನ ತೋರಿಸುತ್ತೆ. ಅದಕ್ಕೋಸ್ಕರ ಈ ಡಿವ್ ಕ್ಲಾಸ್ ನ ಹಾಗೆ ಟೇಬಲ್ ಕ್ಲಾಸ್ ನ ಯೂಸ್ ಮಾಡ್ತಿರ್ತಾರೆ. ಓಕೆ ಸ್ನೇಹಿತರೆ ನಿಮಗೆ ಗೊತ್ತಾಯ್ತಲ್ಲ HR ಟ್ಯಾಗ್ ಹಾಗೆ ಮಾರ್ಕೆಟ್ ಟ್ಯಾಗ್ ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ಥ್ಯಾಂಕ್ ಯು ವೆರಿ ಮಚ್.